ರೈತರಿಗೆ ಮೋಸ ಮಾಡುತ್ತಿರುವ ಸಿಡಬ್ಲ್ಯೂಸಿ ಆದೇಶಕ್ಕೆ ತಮಿಳುನಾಡಿನ ಕುತಂತ್ರಕ್ಕೆ ಮಣಿದು ಸಿಡಬ್ಲ್ಯೂಸಿ ಆದೇಶ ಮಾಡಿರುವ ಸಿಡಬ್ಲ್ಯೂಸಿ ಆದೇಶಕ್ಕೆ ತಮಿಳುನಾಡಿನ ಕುತಂತ್ರಕ್ಕೆ ಮಣಿದು ಆದೇಶ ಮಾಡಿರುವ ಸಿಡಬ್ಲ್ಯೂಸಿ ಆದೇಶಕ್ಕೆ ಬೇಕೇ ಬೇಕು ರೈತ ವಿರೋಧಿ ತಮಿಳುನಾಡು ಸರ್ಕಾರಕ್ಕೆ, ಕನ್ನಡ ವಿರೋಧಿ ತಮಿಳುನಾಡು ಸರ್ಕಾರಕ್ಕೆ, ಕನ್ನಡ ವಿರೋಧಿ ಸಿಡಬ್ಲ್ಯೂಸಿ ಆದೇಶಕ್ಕೆ. ಪ್ರಕೃತಿ ಮತ್ತು ನೀರಿನ ಬಗ್ಗೆ ಜ್ಞಾನ ಇಲ್ಲದಿರೋರಂಥ ಶಿಫಾರಸು ಇದೆ. ಮಳೆ ಕೊರತೆ ಇದೆ. 157 ತಾಲೂಕಿನಲ್ಲಿ ಸೀವಿಯರ್ ಬರ ಇದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಫಸಲೆಲ್ಲ ಒಣಗೋಗ್ತಾ ಇದ್ದಾವೆ. ಕೆರೆ ಕಟ್ಟೆಗಳೆಲ್ಲ ಬತ್ತಿ ಹೋಗಿದ್ದಾವೆ. ಕುಡಿಯೋಕ್ಕೆ ನೀರಿನ ಸಮಸ್ಯೆ ಉದ್ಭವ ಆಗುವಂಥ ಎಲ್ಲ ಮುನ್ಸೂಚನೆಗಳಿದ್ದಾವೆ. ಬರೀ ಜನಕ್ಕಲ್ಲ, ವನ್ಯಪ್ರಾಣಿಗಳು, ಜಲಚರಗಳು ಅವ ಹಕ್ಕು ಅವು. ಈ ಆದೇಶ ಅತ್ಯಂತ ಅವೈಜ್ಞಾನಿಕವಾದದ್ದು, ಜಾರಿಗೆ ತರಕ್ಕೆ ಸಾಧ್ಯ ಇಲ್ಲದಿರೋದು. ಇದನ್ನ ಕರ್ನಾಟಕದ ಜನ ಒಪ್ಪೋದಿಲ್ಲ. ಸರ್ಕಾರ ಕಟಿಬದ್ಧವಾಗಿ ಕರ್ನಾಟಕದ ರೈತ ರಕ್ಷಣೆ ಮಾಡುವಂಥ, ಕರ್ನಾಟಕವನ್ನು ರಕ್ಷಣೆ ಮಾಡುವಂಥ ನಿರ್ಧಾರ ಮಾಡಬೇಕು. ಇದು ಪೂರಕವಾಗಿ ವಿರೋಧ ಪಕ್ಷಗಳು ಮತ್ತು ಎಲ್ಲ ಸಂಘಟನೆಗಳು ಏಕದನಿಯಲ್ಲಿ ಕರ್ನಾಟಕದ ಹಿತಕ್ಕೋಸ್ಕರ ನಿಲ್ಲಬೇಕು. ಇದರ ರಾಜಕೀಯ ಯಾರೂ ಮಾಡಬಾರ್ದು.